3 ದಿವಸದಿಂದ ಶೀತ ಜ್ವರ ಅದೇ ಆಯಿತು. ಮಗುವಿಗೂ ಶೀತ ಜ್ವರ ಅಂದರೆ ಅವನಿಗೆ ರಾಗಿ ಅಂಬಲಿ ಕೊಟ್ಟದ್ದು. ಸೊ ಅವನಿಗೆ ಅದು ಈಗ ಚಳಿ ಕೂಡ ಅಲ್ಲ, ಸ್ವಲ್ಪ ಶೀತ ಎಲ್ಲ ಜಾಸ್ತಿ ಆಯಿತು ಅವನಿಗೆ. ಅಲ್ಲಿ ನೋಡಿ ನನಗೆ ಬೈಯೋದು, ಇನ್ನು ಯಾಕೆ ಬಿಸಿಲಿಗೆ ಹೋಗ್ತಿದ್ದೀಯಾ, ತಲೆ ಎಲ್ಲ ಇದಾಗ್ತದೆ ಉಂಟಂತ ಬೈಯೋದು. ಇಲ್ಲಿ ನಾನು ಎಡಿಟಿಂಗ್ ಮಾಡಲಿಕ್ಕೆ ಕೂತ್ಕೊಂಡಿದ್ದೇನೆ. ಅವನು ಉಂಟಲ್ಲ, ಅವನ ಹತ್ರನೇ ನಾನು ಮಾತಾಡ್ತಿದ್ದೇನೆ ಅಂತೇಳಿ ನೆಗಡ್ತಾ ಇದ್ದಾನೆ ನೋಡಿ. ಹೆಲೋ ವ್ಯೂವರ್ಸ್, ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ವಲ್ಪ 3 ದಿವಸದಿಂದ ಶೀತ ಜ್ವರ ಅದೇ ಆಯಿತು. ಮಗುವಿಗೂ ಶೀತ ಜ್ವರ ಅಂದರೆ ಅವನಿಗೆ ರಾಗಿ ಅಂಬಲಿ ಕೊಟ್ಟದ್ದು. ಸೊ ಅವನಿಗೆ ಅದು ಈಗ ಚಳಿ ಕೂಡ ಅಲ್ಲ, ಸ್ವಲ್ಪ ಶೀತ ಎಲ್ಲ ಜಾಸ್ತಿ ಆಯಿತು ಅವನಿಗೆ. ಮತ್ತು ನನಗೆ ಹೇಗೆ ಶೀತ ಬಂತಂತ ಗೊತ್ತಿಲ್ಲ. ನಾನು ಎಂಥ ಸಹ ಕೋಲ್ಡ್ ಕೂಡ ಕುಡಿಯೋದಿಲ್ಲ, ಎಂಥ ಸಹ ಇಲ್ಲ. ಮೋಸ್ಟ್ಲಿ ವೆದರ್ ಈಗ ಅಂತದೆ, ಒಮ್ಮೆ ಚಳಿ ಇರ್ತದೆ, ಒಮ್ಮೆ ಬಿಸಿಲು ಇರ್ತದೆ, ಮಳೆ ಇರ್ತದೆ. ಸೊ ಆ ಥರ ಇರ್ಬೋದು. ಸೊ ನನಗೆ ಕೂಡ ಶೀತ ಆಗಿ ಸ್ವಲ್ಪ ಹುಷಾರಿರಲಿಲ್ಲ. ವೀಡಿಯೋಸ್ ಕೂಡ ಮಾಡಲಿಲ್ಲ, ತುಂಬ ದಿವಸ ಆಯಿತು. ಹುಷಾರಿಲ್ಲ ಅಂತ ಹೇಳಿದರೆ ಮಗುವಿಗಂತೂ ಹುಷಾರಿಲ್ಲ ಅಂತ ಹೇಳಿದರೆ ಹೇಳೋದೇ ಬೇಡ, ಅವನ ಹಿಂದೆನೇ ಆಗ್ತದೆ. ನನಗೂ ಹುಷಾರಿಲ್ಲ, ಮಗುವಿಗೂ ಸಹ ಹುಷಾರಿಲ್ಲ, ಅಮ್ಮನಿಗಂತೂ ಸಾಕಾಗಿ ಹೋಯಿತು. ಸೊ ನನಗೂ ಅವನನ್ನು ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಮ್ಮನೇ ನೋಡ್ಕೋಬೇಕು. ಮತ್ತು ನನಗೆ ಗಂಜಿ ಅದೆಲ್ಲ ಮಾಡಿ ಕೊಡಬೇಕು ಅಮ್ಮನೇ. ಸೊ ಹಾಗೆ ಸ್ವಲ್ಪ ಅಮ್ಮನಿಗೆ ಸಹ ಸ್ವಲ್ಪ ಕಷ್ಟ ಆಯಿತು, ನನಗೂ ಸ್ವಲ್ಪ ಸುಸ್ತಾಯಿತು. ಮಗುವಿಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ಅವ್ನು ಕೇಳೋದು ಸಹ ಇಲ್ಲ, ಅವನನ್ನು ಇಟ್ಕೊಂಡು ಆಚೆ ಹೋಗ್ಬೇಕಂತೆ, ಮಲಗೋದು ಸಹ ಇಲ್ಲ. ಸೊ ನೈಟೆಲ್ಲ ನಿದ್ದೆ ಇಲ್ಲ. ಸೊ ಹಾಗೆ ಸ್ವಲ್ಪ ದಿವಸ ಕಷ್ಟ ಇದೆ. ಇವತ್ತು ಅಂದರೆ ನಾನು ಸ್ವಲ್ಪ ಹುಷಾರಾಗಿದ್ದೇನೆ. ಮಗುವಿಗೆ ಜ್ವರ ಎಲ್ಲ ಕಮ್ಮಿ ಆಯಿತು, ನನಗೆ ಜ್ವರ ಸ್ವಲ್ಪ ಇದ್ದಿದ್ದರಿಂದ ಮಾತ್ರೆ ಎಲ್ಲ ತಗೊಂಡೆ. ಈಗ ನನಗೂ ಸ್ವಲ್ಪ ಜ್ವರ ಎಲ್ಲ ಕಮ್ಮಿ ಆಯಿತು, ಶೀತ. ಸೊ ಹಾಗೆ ಇವತ್ತು ನಮ್ಮ ಮನೆ ಹತ್ತಿರ ಮದುವೆ ಕೂಡ ಇತ್ತು, ಮೆಹಂದಿ ಕೂಡ ಇತ್ತು. ಮೆಹಂದಿಗೆಲ್ಲ ಹೋಗ್ಬೇಕಂತ ರೆಡಿ ಮಾಡಿದ್ದೆ. ಸೊ ಆ ದಿವಸವೇ ನನಗೆ ಹುಷಾರಿರಲಿಲ್ಲ. ಸೊ ಹಾಗೆ ಇವತ್ತು ಎರಡು ಮದುವೆ ಉಂಟು. ಸೊ ಹಾಗೆ ಮದುವೆ ಕೂಡ ಹೋಗ್ಲಿಕ್ಕೆ ಆಗೋದಿಲ್ಲ, ಮಗುನ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಇಲ್ಲದಿದ್ದರೂ ಸಹ. ಆದರೂ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೆ. ಅವನನ್ನು ಬಿಟ್ಟು ಹೋಗಲಿಕ್ಕೆ ಸಹ ಆಗೋದಿಲ್ಲ, ಅವನು ಕೇಳೋದಿಲ್ಲ. ಸೊ ಹಾಗೆ ಅಮ್ಮನನ್ನು ಕಲಿಸಿದ, ಅಮ್ಮ ಹೋದರು. ಸೊ ಹಾಗೆ ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಅನಿಸಿತು. ಒಬ್ಬಳೇ ಇದ್ದೇನೆ, ಚಿಕ್ಕಮ್ಮ ಕೂಡ ಇದ್ದಾರೆ. ಸೊ ಅವರು ಕೂತ್ಕೊಂಡಿದ್ದಾರೆ, ನಾನು ಒಬ್ಬಳೇ ಈಗ ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ವೀಡಿಯೋ ಸಹ ಮಾಡಬೇಕಂತ ಹೇಳಿದರೆ ಹೊರಗಡೆ ಬರಬೇಕು, ಆಚೆ ಹೋಗಬೇಕು. ಸೊ ಗಾಳಿಗೆಲ್ಲ ವೀಡಿಯೋಸ್ ಕೂಡ ಮಾಡಲಿಕ್ಕೆ ಆಗೋದಿಲ್ಲ, ಅಂದರೆ ನನಗೆ ಶೀತ ಜೋರಾಗ್ತದಲ್ಲ. ನನಗೆ ಶೀತ ಆದರೂ ಪರವಾಗಿಲ್ಲ, ನನಗೆ ಶೀತ ಆದರೆ ಮಗು ಹಾಲು ಕುಡಿಯೋದಲ್ಲ. ಸೊ ಅವನಿಗೆ ಕೂಡ ಶೀತ ಬರ್ತದಂತ ಹೇಳಿ ನಾನು ಹೊರಗಡೆ ಬರಲಿಲ್ಲ, ಹೊರಗಡೆ ಎಲ್ಲೂ ಕೂಡ ಬರಲಿಲ್ಲ, ಎಲ್ಲೂ ಕೂಡ ಹೋಗಲಿಲ್ಲ. ಅವನನ್ನು ಸ್ವಲ್ಪ ಮಧ್ಯೆ ಕರ್ಕೊಂಡು ಹೋಗ್ಲಿಕ್ಕಿತ್ತು ನಿನ್ನೆ. ಸೊ ಹಾಗೆ ಅವನನ್ನು ಮಧ್ಯೆ ಕರ್ಕೊಂಡು ಹೋಗಿ ಬಂದು ಈಗ ಅವನಂದು ಹುಷಾರಾಗಿದ್ದಾನೆ. ಅವನು ಏನು ಬೇಕಾದದ್ದು ಮಗು ಹುಷಾರಾಗಬೇಕಂತಿದ್ದದ್ದು ನನ್ನ ತಲೆಯಲ್ಲಿ. ಸೊ ಮಗು ಹುಷಾರಾಗಿದ್ದಾನೆ, ಏನೂ ತೊಂದರೆ ಇಲ್ಲ ಈಗ. ಸೊ ನಾನೀಗ ಹುಷಾರಾದರೆ ಮತ್ತೆ ಅಂದರೆ ಹೇಳೋದು, ನಾವು ಕೋಲ್ಡೆಲ್ಲ ಕುಡಿಬಾರ್ದು ಹಾಗೆ ಹೀಗೆ ಅಂತ, ಬಿಸಿ ನೀರೆಲ್ಲ ಕುಡಿಬೇಕು ಇವತ್ತಲ್ಲೇ ಅಂತ. ಸೊ ನಾನು ಎಷ್ಟು ಜಾಗ್ರತೆ ಮಾಡಿದರೂ ಕೂಡ ಶೀತ ಆಗೋದು ಹಾಗೇ ಹೋಯಿತು, ಹೇಳಲಿಕ್ಕಾಗೋದಿಲ್ಲ ಅದು ಹೇಗೆ ಶೀತ ಆಗ್ತದಂತ. ಸೊ ಇದರಲ್ಲಿ ಸಹ ಕೂಡ ಆಗ್ಬೋದು ಶೀತ ಎಲ್ಲ. ನಾನು ಗಿಡಗಳಿಗೆಲ್ಲ ನೀರೆಲ್ಲ ಹಾಕಲಿಕ್ಕೆ ಸಹ ಹೋಗಲಿಲ್ಲ. ಸಂಜೆ ಹೊತ್ತು ಯಾವತ್ತೂ ಕೂಡ ಬೆಳಗ್ಗೆ ಸಂಜೆ ಹಾಕ್ತಿದ್ದೆ. 2-3 ದಿವಸ ಆಯಿತು ಗಿಡಗಳಿಗೆ ನೀರು ಕೂಡ ಹಾಕಲಿಲ್ಲ. ಇವತ್ತು ಹಾಕಬೇಕು. ಇಲ್ಲಿ ನೋಡಿ ಇನ್ನೊಂದು ಮಗು ಬಂದಿದೆ. ಈ ಹೂವನ್ನು ಕಟ್ ಮಾಡಬೇಕಿತ್ತು, ನನಗೆ ಕೂಡದಿದ್ದ ಕಾರಣ ನಾನು ಕಟ್ ಕೂಡ ಮಾಡಲಿಲ್ಲ. ಇದನ್ನು ಕಟ್ ಮಾಡಿ ಮತ್ತು ಸ್ವಲ್ಪ ಮಣ್ಣೆಲ್ಲ ಹಾಕಲಿಕ್ಕೆ ಉಂಟು, ಗೊಬ್ಬರದ ಹುಡಿ ಎಲ್ಲ ಹಾಕಬೇಕು. ಸೊ ಕೋಳಿಗಳೆಲ್ಲ ಬಿಡೋದಿಲ್ಲ, ಎಷ್ಟು ಗೊಬ್ಬರದ ಹುಡಿ ಮಣ್ಣೆಲ್ಲ ಹಾಕಿದ್ರೆ ಅದರ ಬುಡಕ್ಕೇ ಬಂದೆಲ್ಲ ಹಾಳು ಮಾಡಿ ಹೋಗ್ತದೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆಗ್ತಾನೆ ಇರಬೇಕಾಗ್ತದೆ, ಯಾಕಂತ ಹೇಳಿದರೆ ಇನ್ನೊಂದು ಮಗು ಬರ್ತಾ ಉಂಟು. ಸೊ ಹಾಗೆ ಇಲ್ಲಿ ನೋಡಿ ಅಂತೆ ಕೋಳಿಗಳು ಬಂದೆಲ್ಲ ಕಟ್ಟೆಲ್ಲ ಮಾಡಿ ಹೋಗಿ ಆಗಿದೆ, ಅಂತ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಇವರು ನನಗೆ ಬೈತಿದ್ದೆ, ಅಲ್ಲಿ ನೋಡಿ ನನಗೆ ಬೈಯೋದು, ಇನ್ನು ಯಾಕೆ ಬಿಸಿಲಿಗೆ ಹೋಗ್ತಿದ್ದೀಯಾ, ತಲೆ ಎಲ್ಲ ಇದಾಗ್ತದೆ ಉಂಟಂತ ಬೈಯೋದು. ಅವರು ಸ್ವಲ್ಪ ಸೊ ನಾನು ಹೊರಗಡೆ ಬಂದೆಲ್ಲ, ಸೊ ಬಿಸಿಲಾಗ್ತದೆ, ಯಾಕೆ ಹೊರಗಡೆ ಬಂದಿದ್ದೆ, ಒಳಗಡೆ ಹೋಗು ಬಿಸಿಲಾಗ್ತಾ ಉಂಟು ತಲೆಗೆಲ್ಲ ಅಂತ ಬೈಯೋದು. ಇಲ್ಲಿ ನಾನು ಎಡಿಟಿಂಗ್ ಮಾಡಲಿಕ್ಕೆ ಕೂತ್ಕೊಂಡಿದ್ದೇನೆ. ಅವನು ಉಂಟಲ್ಲ,
ಅವನ ಹತ್ರನೇ ನಾನು ಮಾತಾಡ್ತಿದ್ದೇನೆ ಅಂತೇಳಿ ನೆಗಡ್ತಾ ಇದ್ದಾನೆ ನೋಡಿ. ಅದ ಬಟ್ಟೆ ಎಲ್ಲ ಇಟ್ಕೊಂಡು ಬಟ್ಟೆಯಲ್ಲಿ ಆಟ ಆಡೋದು ಅಂತ ಹೇಳಿದರೆ ಅವನಿಗೆ ತುಂಬ ಇಷ್ಟ. ಸ್ವಲ್ಪ ನೋಡಿದರೆ ಮುಖಕ್ಕೆಲ್ಲ ಬಟ್ಟೆ ಹಾಕ್ಕೊಂಡು ಇದು ಮಾಡ್ತಾನೆ. ಸ್ವಲ್ಪ ಮಕ್ಕಳನ್ನ ಜಾಗ್ರತೆ ಮಾಡೋದ್ರಲ್ಲೇ ಕಣ್ಣು ಸ್ವಲ್ಪ ಸ್ವಲ್ಪ ನಾವು ಸ್ವಲ್ಪ ಕಣ್ಣೆಲ್ಲ ಆಚೆ ಈಚೆ ಮಾಡಿದರೆ ಉಂಟಲ್ಲ ಮಕ್ಕಳದ್ದು ಕಿತಪತಿ ಸ್ಟಾರ್ಟ್ ಆಗ್ತದೆ. ಅವನು ಬಟ್ಟೆಯಲ್ಲಿ ಆಟ ಆಡೋದಂತ ತುಂಬ ಇಷ್ಟ. ಸ್ವಲ್ಪ ನಾವು ಇಲ್ಲಿ ಬಟ್ಟೆ ಹಾಕಿದರೆ ಸಾಕು ಅವನು ಅದನ್ನು ಹಿಡ್ಕೊಂಡು ಮುಖದ ಮೇಲೆ ಹಾಕ್ತಾನೆ. ಸೊ ನಮ್ಮದು ದೊಡ್ಡಾದ ನಂತರ ರಾಯನ್ ಲಾಗ್ ಮಾಡ್ತಾನೆ ಆಯಿತಾ. ಅವನು ಈಗ ಮೊಬೈಲಲ್ಲಿ ಸ್ವಲ್ಪ ಮೊಬೈಲ್ ತೋರಿಸಿದರೆ ಸಾಕು ಅವನಿಗೀಗ ಮೊಬೈಲಲ್ಲಿ ಜಾಸ್ತಿ ಅಟ್ಯಾಚ್ಮೆಂಟ್ ಸ್ಟಾರ್ಟ್ ಆಗುವಾಗೆ ಉಂಟು. ಅಂತೇಳಿದರೆ ಅದನ್ನು ನೋಡಿ, ನಾನು ಮೊಬೈಲ್ ಇಟ್ಕೊಂಡ್ರೆ ಉಂಟಲ್ಲ ಮೊಬೈಲನ್ನೇ ನೋಡೋದು. ಎಲ್ಲ ಫೋಟೋಸ್ ಎಲ್ಲ ತೆಗಿಲಿಕ್ಕೆಲ್ಲ ಒಳ್ಳೆ ಫೋಸ್ ಕೊಡ್ತಾನೆ. ಈಗ ನೋಡಿ ನಾನು ಎಡಿಟಿಂಗ್ ಮಾಡಲಿಕ್ಕೆ ಅಂತ ಕೂತ್ಕೊಂಡಿದ್ದೇನೆ. ಅವನು ಎಂತ ಗೊತ್ತಾ, ಅವನ ಹತ್ರ ಮಾತಾಡ್ತಿದ್ದೇನೆ ಅಂತ ನನ್ನನ್ನು ನೋಡೋದು, ಮಾತಾಡೋದು, ನೆಗಡೋದು. ನೋಡಿ ಬಟ್ಟೆಯಲ್ಲಿ ಆಟ ಆಡೋದು ನೋಡಿ. ಮುಖಕ್ಕೆಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಜಾಗ್ರತೆ ಎಷ್ಟು ಮಾಡಿದರೂ ಸಾಕಾಗೋದಿಲ್ಲ ಮಕ್ಕಳನ್ನು. ನಾವಿಲ್ಲಿ ಇದ್ದಿದ್ದರಿಂದ ಆಯಿತು. ನಾನು ಅದಕ್ಕೆ ಅವನೊಬ್ಬರನ್ನೇ ಬಿಟ್ಟು ಎಲ್ಲಿ ಹೋಗೋದಿಲ್ಲ. ಅವನ ಬದಿಯಲ್ಲೇ ಇರ್ತೇನೆ. ಸೊ ನಾವು ಯಾರಾದರೂ ಒಬ್ಬರಾದರೂ ಇರಬೇಕು, ಇಲ್ಲದ್ರೆ ಉಂಟಲ್ಲ ಅವನಿಗೆ ತುಂಬ ಅಂದರೆ ತುಂಬ ದುಃಖ ಬರ್ತದೆ ಯಾರೋ ಇಲ್ಲದಿದ್ದರೆ. ಯಾರಾದರೂ ವಾಯ್ಸ್ ಕೇಳ್ತಾ ಇರಬೇಕು, ಅವನ ಕಣ್ಣಿಗೆ ಬೀಳ್ತಾ ಇರಬೇಕು, ಆಚೆ ಈಚೆ ಹೋಗ್ತಾ ಇರಬೇಕು. ಇಲ್ಲದಿದ್ದರೆ ಅವನು ಕೂಗಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಯಾರಿಲ್ಲ ಅಂತ. ಅಪ್ಪೋ ಬೊಡ್ಚೋ ಬೊಡ್ಚಿ ಚೀ ಚೀಯೋ ಚೀ ಅಂದ್ ಚೀ ಅಂದ್ ಚೀ ಬಚ್ಚಿ ಬಚ್ಚಿ ಬಂಗಾರ ರಾಯು ರಾಯು ರಾಯು